ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಮಯಾನ್ಗೌಡ, ಪುರುಷ, 30 ಏಪ್ರಿಲ್ 2012, 10:15 ರಾತ್ರಿ, ಮಂಡ್ಯದಲ್ಲಿ ಜನನ. ಮಗ ನಕ್ಷತ್ರ, ಪ್ರಥಮ ಪಾದ, ಸಿಂಹ ರಾಶಿ, ಧನು ಲಗ್ನದಲ್ಲಿ ಜನನ. ನೋಡಿ ಬಾಂಧವರೇ, 27 ನಕ್ಷತ್ರ, 27 ಯೋಗ. ಇದರಲ್ಲಿ 6 ಗಂಡ ಮೂಲ ನಕ್ಷತ್ರ ಇರ್ತಾವ. 27 ನಕ್ಷತ್ರದಲ್ಲಿ 6 ಗಂಡ ಮೂಲ ನಕ್ಷತ್ರ. ಹೌದು, 6 ಗಂಡ ಮೂಲ ನಕ್ಷತ್ರ ಯಾವ್ಯಾವು? ಒಂದನೇದು ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ರೇವತಿಯ 3 ಮತ್ತು 4ನೇ ಪಾದ, ಅಶ್ಲೇಷಾದ 4 ಪಾದಗಳು, ಜ್ಯೇಷ್ಠಾದ 4 ಪಾದಗಳು, ಮಗಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ. ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಒಂದು ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ. ಬರಬೇಕು ಅಂದರೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು. ಹೌದು, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು. ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ. ದಯವಿಟ್ಟು ಗೋಮುಖ ಪ್ರಸವ ಮಾಡಿ. ಯಾಕಂದರೆ ಮಗ ನಕ್ಷತ್ರ ಒಳ್ಳೇದಲ್ಲ, ಇಟ್ಸ್ ಮೋಸ್ಟ್ ಡೇಂಜರಸ್. ಹೌದು, ತಂದೆ ವಿರೋಧಿ ಆಗ್ತಾನೆ ಅವನು. ಯೋಗ ಚೆನ್ನಾಗಿದೆ, ವೃದ್ಧಿ ಯೋಗ. ದಯವಿಟ್ಟು ಅದೊಂದು ಫಾಲೋ ಮಾಡಿ, ಇದು ಸರಿ ಮಾಡ್ಕೊಳ್ಳಿ. ಯಾವುದು? ನಕ್ಷತ್ರ ಸರಿ ಮಾಡ್ಕೊಳ್ಳಿ. ಈಗ ಗೆದ್ದಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಧ್ವನಿ ಚೇಂಜ್ ಆಗುತ್ತೆ, ಬೇಜಾರಾಗಬೇಡಿ. ಯಾಕಂದರೆ ಜಸ್ಟ್ ಈಗ ಎದ್ದೆ, ನಾನು ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಜಾತಕ ನಿಮ್ಮದು, ಧನು ಲಗ್ನ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65 to 100 ವರ್ಷ ಅಂತ ಅರ್ಥ. 6 24 ಅಂದರೆ 15 ವರ್ಷ ಅಂತ. 15ರಿಂದ 65 ವರ್ಷ ಅಂತ. ಇದು ಗ್ರಹಗಳ ಶಕ್ತಿ ಹೇಳ್ತಾ ಇದ್ದೀನಿ ನಾನು. ವರ್ಷ ಅಂದರೆ ಏಜ್, ಡಿಗ್ರಿ ವೈಸ್. 0 to 6 ಇದ್ರೆ ನೋಡಿ, 26 ಇದೆ ಅಂದರೆ 65 ಮೇಲಿದೆ ಅಂತ ಅರ್ಥ. ಅದೇ ರೀತಿ ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಸಣ್ಣ ಮಗು ಅಂತ. ಇದನ್ನು ವೃದ್ಧಾಪ್ಯ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕಿಟ್ಟ ಸ್ಥಾನ, 3 50-50. 50-50 ಅಂತ ಕರಿತೀವಿ ನಾವು. ಬನ್ನಿ, ಹಾಗಾದ್ರೆ ಧನು ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದೇ ಗುರು, 2ನೇದು ಕುಜ, 3ನೇದು ಬುಧ, 4ನೇದು ಸೂರ್ಯ, ತಾತ್ಕಾಲಿಕ ಮಿತ್ರ ಶನಿ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಶುಕ್ರ. ಹೌದು, ಚಂದ್ರ ವಿರೋಧಿ ಧನು ಲಗ್ನಕ್ಕೆ ಇಂಪಾಸಿಬಲ್.
ಬಹಳ ದೊಡ್ಡ ವಿರೋಧಿ. ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ಅಸ್ತಂಗತ ಗುರು ಬಹಳ ಡೇಂಜರ್ ಇದೆ. ವಕ್ರೀಯ ಶನಿ, ಉಚ್ಚ ಶನಿ, ನೀಚ ಬುಧ, ಮಯಾನ್ ಅವರೇ ಬಹಳ ಕಷ್ಟ ಇದೆ ರೀ. ಮಯಾನ್ ಗೌಡ ಅವರೇ ನೋಡಿ, ಗ್ರಹಗಳ ಸ್ಥಿತಿ ಬಹಳ ಕೆಟ್ಟದಾಗಿದೆ. ಯಾಕಂದರೆ ಯಾರು ನೀಚ ಆದರೂ ಬುಧ ನೀಚ ಆಗ. ಯಾಕಂದರೆ ಧನುಲಗ್ನಕ್ಕೆ 7ನೇ ಭಾವದ ಸ್ವಾಮಿ, ಅವನು ದಾಂಪತ್ಯದ ಸ್ವಾಮಿ, 10ನೇ ಮನೆ ಸ್ವಾಮಿ, ಕೆಲಸದ ಸ್ವಾಮಿ. ಸೀದಾ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನೋಡಿ. ಫಸ್ಟ್ ಬರೋದೇ ನೋಡಿ, 1, 4, 7, 10 ಕಾಳಸರ್ಪ ದೋಷ. ಯಾಕೆ ಕಾಳಸರ್ಪ ದೋಷ ಅಂತ ಹೇಳ್ತಿದ್ದೆ ನಾನು? ಅನಿಸೋದಲ್ಲ ನಿಮಗೆ, ರಾಹು ಇಲ್ಲ ಕೇತು ಇಲ್ಲ ಅಂತ. ಬಟ್ ನೋಡಿ, ನೀಚ ಬುಧ 7ನೇ ಮನೆಯಲ್ಲೂ ಯಾರಿಲ್ಲ, 10ನೇ ಮನೆಯಲ್ಲೂ ಯಾರಿಲ್ಲ, 1ನೇ ಮನೆಯಲ್ಲಿಲ್ಲ. ಕೇಂದ್ರದಲ್ಲಿ ಒಂದೇ ಒಂದು ಗ್ರಹ ನೀಚ ಗ್ರಹ ಇದೆ, ಅದು ಯಾರೋ ಬುಧ. 7 ಮತ್ತು 10ನೇ ಭಾವದ ಸ್ವಾಮಿ. ಇದನ್ನು ಕಾಳಸರ್ಪ ದೋಷ ಅಂತ ಕರಿತೀವಿ. ದಯವಿಟ್ಟು ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ನೀವು ಇವಾಗಲೇ ಅಂದರೆ 100ಕ್ಕೆ 100 ದಾಂಪತ್ಯದ ಸಮಸ್ಯೆ ಅನ್ನಿಸ್ತದೆ. ಹೆಂಡತಿ ಮೋಸ ಮಾಡ್ತಾಳೆ, ಹೆಂಡತಿ ಚೀಟ್ ಮಾಡ್ತಾಳೆ, ಇಲ್ಲ ಗಂಡ ಹೆಂಡತಿ ಜೀವನ ಸರಿ ಹೋಗೋದಿಲ್ಲ, ಅಥವಾ ಮದುವೆ ಆಗದೆ ಹೋಗ್ಬೋದು. ಮದುವೆ ಆದರೂ ಸುಖವಾಗಿರಕ್ಕೆ ಆಗಲ್ಲ, ತೊಂದರೆಗೀಡಾಗ್ತೀರ. ಇನ್ನು ನಿದ್ಗಣಲ್ಲಿದೆ ನಾನು. ಮದುವೆ ಆದರೆ ತೊಂದರೆಗೀಡಾಗ್ತೀರ, ಕಷ್ಟದಲ್ಲಿ ಬರ್ತೀರಾ. ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಮ್ಯಾರೇಜ್ ಪ್ರಾಬ್ಲಮ್ ಅಂಕರು ಬರೋದೇ ನಿಮಗೆ, ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ನೆಮ್ಮದಿ ಇಲ್ದಂಗೆ ಆಗುತ್ತೆ ಮನೆಯಲ್ಲಿ, ನೆಮ್ಮದಿಯಿಂದ ಬದುಕಕ್ಕಾಗಲ್ಲ. ಅದಕ್ಕೂ ದಯವಿಟ್ಟು ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರಾ. ಬನ್ನಿ, ಬುಧ 4ನೇ ಮನೆಯಲ್ಲಿ ನೀಚ ಆಗಿದೆ. ಸೊ ಇಲ್ಲಿ 4 + 7 + 10 ಈ 3 ಭಾವದ ಕೆಟ್ಟ ಫಲವನ್ನು ಪಡೆಯುತ್ತೀರಿ. 4ನೇದು ಏನು ಪಡಿತೀರಿ? ತಾಯಿಯ ಆರೋಗ್ಯದಲ್ಲಿ ಏರಾಪೇರಿ ಕಾಣ್ತೀರಿ. ತಾಯಿ ಸಿಗದೆ ಹೋಗ್ಬೋದು, ತಾಯಿ ವಿರುದ್ಧ ಹೋಗ್ಬೋದು, ತಾಯಿ ಜೊತೆಗೆ ಮುನಿಸಾಗ್ಬೋದು. ನಿಮಗೆ ಯಾವುದೇ ವ್ಯವಹಾರ ನೀಟಾಗಿ ಆಗದೆ ಹೋಗ್ಬೋದು. ನೆಮ್ಮದಿಯ ಬದುಕನ್ನು ಬಹಳ ಕಷ್ಟದಿಂದ ಬದುಕ್ತೀರಿ. ಸುಖಮಯ ಜೀವನವನ್ನು ಸಾಗಿಸೋಕ್ಕಾಗೋದಿಲ್ಲ. ಪ್ರಾಪರ್ಟಿ ವಿಚಾರದಲ್ಲಿ ಗದ್ದಲ ಆಗುತ್ತೆ, ಕೋರ್ಟು ಕಚೇರಿ ಅಡ್ಡಾಡ್ಬೋದು, ಹೈಯರ್ ಎಜುಕೇಷನ್ ಸಿಗದೆ ಹೋಗ್ಬೋದು. ಬಟ್ ಒಂದು ಬಹಳ ಸೀರಿಯಸ್ ವಿಚಾರ ಏನಂದರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ. ಇದು ಕಟ್ಟಿಟ್ಟ ಬುತ್ತಿ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಮನೆಯ ಸ್ಥಿತಿ ಬಹಳ ಕೆಡುತ್ತೆ. ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಡಿಮೆ ಆಗುತ್ತೆ. ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳಕ್ಕಾಗೋದಿಲ್ಲ. ಸಮಾಜದಲ್ಲಿ ಕೆಟ್ಟ ಹೆಸರು ತಗೋಬೋದು. ಮೊಬೈಲ್ ಆ್ಯಂಡ್ ಇಮ್ಮೊಬೈಲ್ ಪ್ರಾಪರ್ಟಿಯನ್ನು ಎಲ್ಲವನ್ನೂ ಪ್ಲಜ್ ಇರ್ಬೋದು. ವೆಹಿಕಲ್ ಆಗಲಿ, ಆಭರಣ ಆಗಲಿ, ಮನೆ ಆಗಲಿ, ಶಾಪ್ ಆಗಲಿ, ತೋಟ ಆಗಲಿ, ಅವೆಲ್ಲ ಬ್ಯಾಂಕಿಗೆ ನೀವು ಒತ್ತೆ ಇಡ್ಬೋದು, ಪ್ಲಜ್ ಇಡ್ಬೋದು ಅಂತ ಹೇಳುತ್ತೆ ಜಾತಕ. ಇದು 4ನೇ ಭಾವದ ಕೆಟ್ಟ ಫಲ. ಯಾಕಂದ್ರೆ ಇಲ್ಲಿ ಯಾರೂ ಇಲ್ಲ ಒಳ್ಳೆ ಫಲ ಕೊಡಕ್ಕೆ. 7ನೇ ಭಾವದ ಫಲ ದಾಂಪತ್ಯ ಸರಿಯಾಗಿ ನಡೆಯದೇ ಹೋಗ್ಬೋದು.
ಹೆಂಡತಿಯ ಗುಣಗಳು ನಿಮಗೆ ಇಷ್ಟ ಆಗದೆ ಹೋಗ್ಬೋದು, ದಾಂಪತ್ಯದ ಆಯುಷ್ಯ ಕಡಿಮೆ ಆಗ್ಬೋದು, ದಿನನಿತ್ಯ ಬರುವಂತಹ ದುಡ್ಡು ಬಹಳ ವೇರಿಯೇಷನ್ ಆಗ್ಬೋದು, ಯಾವುದೇ ರೀತಿ ಪಾರ್ಟ್ನರ್ಶಿಪ್ಪು ಮೇಂಟೈನು ಅಥವಾ ಕಂಟಿನ್ಯೂಟಿ ಆಗದೆ ಹೋಗ್ಬೋದು, ಸೆಕ್ಸುವಲ್ ಲೈಫು ಬಹಳ ಕಡಿಮೆ ಆಗ್ಬೋದು, ಇಲ್ಲ ವಿಪರೀತ ಆಗ್ಬೋದು. ದಿನನಿತ್ಯದ ನಡವಳಿಕೆ ಅಂದರೆ ಒಂದಿನ ಸುಖ ಒಂದಿನ ಕಷ್ಟ ಹಂಗಿರೋದಿಲ್ಲ, ಬರೀ ಕಷ್ಟನೇ ಅನುಭವಿಸ್ಬೋದು. ಸ್ವಂತ ಏನಾದರೂ ನೀವು ಬಿಸ್ನೆಸ್ ಮಾಡಿದರೆ ಸಂಪೂರ್ಣವಾಗಿ ನಾಶ ಆಗ್ಬೋದು, ಇಲ್ಲ ಅಂದರೆ ಪ್ರೊಫೆಷ್ನಲ್ ಆದರೆ ಹೆಸರು ಕೆಡಿಸ್ಕೋಬೋದು. ಇವೆಲ್ಲವೂ 7ನೇ ಭಾವದ ಕೆಟ್ಟ ಫಲ. ನೀವು ಮಾಡುವ ಕೆಲಸ ಯಾರಿಗೂ ಇಷ್ಟ ಆಗದೆ ಇರ್ಬೋದು, ಕೆಲಸದ ವಿಧಾನ ಕೆಟ್ಟದಾಗಿರ್ಬೋದು, ಕೆಲಸದಲ್ಲಿ ಗೆಲುವು ಕಾಣದೇ ಇರ್ಬೋದು, ಕೆಲಸದಲ್ಲಿ ನಷ್ಟ ಅನುಭವಿಸ್ಬೋದು, ತಂದೆಯ ಜೊತೆಗೆ ಸಂಬಂಧ ಕೆಡಿಸ್ಕೋಬೋದು, ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಯಾವುದು ಸಿಗದೆ ಹೋಗ್ಬೋದು. ಇದು 10ನೇ ಭಾವದ ಫಲ. ದಯವಿಟ್ಟು ಬುಧ ಶಾಂತಿ ಮಾಡ್ಕೊಳ್ಳಿ. ಹೌದು, ಯಾವುದಾದ್ರೂ ದೇವಿಯ ಯಲ್ಲಮ್ಮ ಆಗ್ಬೋದು, ಚೌಡೇಶ್ವರಿ ಆಗ್ಬೋದು, ದುರ್ಗಾ ಪರಮೇಶ್ವರಿ ಆಗ್ಬೋದು, ಇಲ್ಲ ಅಣ್ಣಮ್ಮ ಆಗ್ಬೋದು, ಯಾವುದಾದ್ರೂ ಒಂದು ದೇವಸ್ಥಾನ ಕಟ್ಟಿಸಿ ಜನರಿಗೆ ಅದನ್ನು ಪೂಜೆ ಮಾಡೋಕ್ಕೆ ದಾನ ಮಾಡಿ, ಆವಾಗಲೇ ಬುಧ ಶಾಂತಿ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಬುಧ ಯಾವತ್ತೂ ನಾನು ಅದೇ ಹೇಳೋದು, 7 ಮತ್ತು 10ನೇ ಮನೆ ಸ್ವಾಮಿ ಪ್ಲಸ್ 4ನೇ ಮನೆಯಲ್ಲಿ ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲಿಂಗ್ ಮೋಸ್ಟ್ 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 ಡೇಂಜರಸ್. ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂದ್ರೆ ಹೆಂಗ್ ಬದುಕ್ತೀರಿ? ನೀವು ಯಾಕೆ ಹೇಳಕತ್ತೀನಿ ಇಷ್ಟ ಅಂದ್ರೆ, ಇಲ್ಲಿ ನೋಡಿ ಅಸ್ತಂಗತ ಆಗಿದ್ದಾನೆ ಗುರು. ಯಾರಿವನು? 1 ಮತ್ತು 4ನೇ ಭಾವದ ಸ್ವಾಮಿ, ಇವನು 9ನೇ ಭಾವದ ಸ್ವಾಮಿ. ಗುರು ಅಸ್ತಂಗತ ಆಗಿದ್ದಾನೆ. ಆ ಗುರುವಿನ ಮನೆಯಲ್ಲಿ ಬುಧ ಬಂದು ನೀಚ ಆಗಿದ್ದಾನೆ. ಮೋಸ್ಟ್ ಡೇಂಜರಸ್, ಮೋಸ್ಟ್ ಡೇಂಜರಸ್. ಬೇರೆ ದಾರಿ ಇಲ್ಲ ರೀ. ನೀವು ಯಾವ್ದಾದ್ರು ದೇವಿ ದೇವಸ್ಥಾನ ಕಟ್ಟಿ ಜನರಿಗೆ ಪೂಜೆಗೆ ದಾರಿ ಮಾಡ್ಕೊಡ್ಬೇಕು ನೀವು, ಇಲ್ಲಾಂದ್ರೆ ಇಲ್ಲ. ಬಹಳ ಕಷ್ಟಕ್ಕೆ ಬೀಳ್ತೀರಾ ಮಹೇಂಗೌಡ ಅವರೇ, ನೀವು ಬಹಳ ಕೆಟ್ಟದಾಗಿ ಅನುಭವಿಸ್ತೀರಾ. ಇದು ಮಾತ್ರ ಸತ್ಯ. ಯಾವುದು ಕೆಟ್ಟರು 4ನೇ ಭಾವ ಕೆಡಬಾರ್ದು. ಪಬ್ಲಿಕ್ ಕೆಟ್ಟ ಹೆಸರು ತಗೋತೀರ, ಇವ್ನು ಕೆಟ್ಟವನಪ್ಪ ಇವ್ನು ಒಳ್ಳೆಯವನಲ್ಲ ಅನ್ಸ್ಕೊತೀರ. ಆ ರೀತಿ ಆಗಬಾರ್ದು ಅಂದರೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಬನ್ನಿ 5ನೇ ಮನೆ. ಇಲ್ಲಿ ನೋಡಿ, 5ನೇ ಮನೆಯಲ್ಲಿ 1, 4 ಮತ್ತು 9ನೇ ಭಾವದ ಸ್ವಾಮಿ ಬಂದು ಕೂತಿದ್ದಾರೆ. ಆದರೆ 1 ಮತ್ತು 4ನೇ ಭಾವದ ಫಲ ನಮಗೆ ಸಿಗುವುದಿಲ್ಲ. ಕಾರಣ ಗುರು ಅಸ್ತಂಗತ ಆಗಿದ್ದಾನೆ. ಯಾವಾಗ ಸಿಗುತ್ತೆ ನಿಮಗೆ? ಯಾವಾಗ ನೀವು ಗುರುನನ್ನು ಆಕ್ಟಿವೇಟ್ ಮಾಡ್ಕೋತಿರೋ ಅವತ್ತು ಸಿಗುತ್ತೆ, ಅಲ್ಲಿವರೆಗೂ ಸಿಗಲ್ಲ. ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? 7 ಕ್ಯಾರೆಟ್ ಪುಷ್ಯರಾಗ ಹಾಕೋಬೇಕು. ಪುಷ್ಯರಾಗ ನೀವು ಹಾಕೊಳ್ಳಿಲ್ಲ ಅಂದರೆ ಗುರು ಆಕ್ಟಿವೇಟ್ ಆಗೋದಿಲ್ಲ, ಗುರು ಅಸ್ತಂಗದ ಆಗ್ತಾನೆ. ಒಂದು ವೇಳೆ ನೀವು ಪುಷ್ಯರಾಗ ಹಾಕ್ಕೊಳ್ಳಿಲ್ಲ ಅಂದರೆ ಇಲ್ಲ, ಹಾಕ್ಕೊಂಡ್ರೆ ಮಾತ್ರ ಈ ಫಲ. ಒಳ್ಳೆಯ ವ್ಯಕ್ತಿತ್ವ ಬೆಳೆಯುತ್ತೆ, ಒಳ್ಳೆಯ ಗುಣಗಳು ಬೆಳೀತವೆ, ಒಳ್ಳೆಯ ವಿಚಾರಗಳು ಬೆಳೀತವೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಸ್ಟ್ರಾಂಗ್ ಆಗ್ತೀರಿ, ಆಸೆ ಆಕಾಂಕ್ಷೆಗಳು ಎಲ್ಲವೂ ಹಿಡಿಯುತ್ತವೆ, ಒಳ್ಳೆಯ ಇಮೇಜ್ ಬೆಳೆಯುತ್ತೆ, ಬುದ್ಧಿವಂತಿಕೆ ನಡೀತೀರಿ,
ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಾಗುತ್ತೆ. ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ. ಒಳ್ಳೆ ಜವಾಬ್ದಾರಿತ ವ್ಯಕ್ತಿ ಆಗ್ತೀರಿ. ಇದು 1ನೇ ಭಾವದ ಫಲ. ಇನ್ನೂ ನಿದ್ದೆ ಹೋಗಿಲ್ಲ ರೀ ನಮ್ದು, ಸಾರಿ. ಸ್ವಲ್ಪ ಇದು ಆದರೆ ಬೇಜಾರು ಮಾಡ್ಕೋಬೇಡಿ. ನಿದ್ದೆಯಲ್ಲಿದ್ದೆ, 4 ಗಂಟೆ ಆಗಿದೆಯಲ್ಲ, ಟೈಮ್ ಬೇಕು. 4ನೇ ಭಾವದ ಫಲ ಪಡಿಬೇಕು ನೋಡಿ. 4ನೇ ಭಾವದಲ್ಲಿ ನೀಚ ರಾಹು ಇದ್ದಾನೆ, ಬುಧ ಇದ್ದಾನೆ. ದಟ್ ಈಸ್ ಮೋಸ್ಟ್ ಡೇಂಜರಸ್. ಇಡೀ ಜೀವನ ಮಾಡ್ತಾನೆ ಅವನು ನಿಮ್ದು. ಇಲ್ಲಿ ನೀವು ಏನಾದರೂ ಪುಷ್ಯರಾಗ ಹಾಕೊಳ್ಳಿಲ್ಲ ಅಂದರೆ 100% ಬಹಳ ತೊಂದರೆಗೆ ಇದು ಮಾಡ್ತಾನೆ ಅವನು. ತಾಯಿ ನೋಡಿ, ಪುಷ್ಯರಾಗ ಹಾಕೊಂಡ್ರೆ ತಾಯಿ ಮೇಲೆ ವಿಪರೀತ ಪ್ರೇಮ ವ್ಯಾಮೋಹ ಬೆಳೆಯುತ್ತೆ. ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಒಳ್ಳೆ ಸುಖಮಯ ಜೀವನ ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಹೊಂದ್ತೀರಿ, ಹೈಯರ್ ಎಜುಕೇಷನ್ ಮಾಡ್ತೀರಿ, ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಆಗುತ್ತೆ. ಮನೆಗೆ ಬಂದವರ ಪ್ರೇಮದಿಂದ ನೋಡ್ಕೊತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ನಿಮ್ಮ ಮೊಬೈಲ್ ಎಲ್ಲ ಪ್ರಾಪರ್ಟಿನೂ ಖರೀದಿ ಮಾಡ್ತೀರಿ, ಭಾಳ ಚೆನ್ನಾಗಿರ್ತೀರಿ. ಪುಷ್ಯರಾಗ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ಇದು 4ನೇ ಭಾವದ ಫಲ. ನೋಡಿ, 5ನೇ ಭಾವದ ಫಲ, ಒಳ್ಳೆ ಎಜುಕೇಶನ್ ಪಡಿತೀರಿ, ಒಳ್ಳೆ ದಾಂಪತ್ಯ ಆಗುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ಒಳ್ಳೆ ಮಕ್ಕಳ ಸುಸಂಸ್ಕೃತ, ನೀತಿವಂತ, ವಿದ್ಯಾವಂತ, ಬುದ್ಧಿವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಸಿಗುತ್ತೆ, ಪಾಪ್ಯುಲಾರಿಟಿ ಸಿಗುತ್ತೆ. ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಸುಖ ಶಾಂತಿಯಿಂದ ಜೀವನ ನಡೆಸ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಒಳ್ಳೆ ಪಬ್ಲಿಕ್ ಇಮೇಜು, ಒಳ್ಳೆ ನೀತಿವಂತರಾಗ್ತೀರಿ. ಇದು 5ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಫಲ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗ್ತೀರಿ, ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ತಂದೆಯ ಜೊತೆಗೆ ಒಳ್ಳೆ ನಿಕಟ ಸಂಬಂಧ ಇರುತ್ತೆ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ನಿಮ್ಮದೇ, ಎಲ್ಲದರಲ್ಲೂ ಗೆಲುವು ನಿಮ್ಮದೇ ಆಗುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. ಇಲ್ಲಿ 2 ಯೋಗ ಆಗ್ತವೆ. ಒಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಇನ್ನೊಂದು ವಿಕ್ರಮಾದಿತ್ಯ ರಾಜಯೋಗ. ನೋಡಿ, ವಿಕ್ರಮಾದಿತ್ಯ ರಾಜ ಯೋಗ ಯಾವುದು ಅಂದ್ರೆ 7 ಕ್ಯಾರೆಟ್ ನೀವು ಪುಷ್ಯರಾಗ ಹಾಕಿದಾಗ ಮಾತ್ರ ಆಗೋದು, ಇಲ್ಲ ಅಂದ್ರೆ ಇಲ್ಲ. ಇಂಪಾಸಿಬಲ್. ಶ್ರೇಷ್ಠ ಮಹಾಲಕ್ಷ್ಮಿಯಲ್ಲಿ ಒಳ್ಳೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ ಸಿಗುತ್ತೆ. ವಿಕ್ರಮಾದಿತ್ಯ ರಾಜಗಳಿಗೆ ರಾಜರಾಗಿ ಬದುಕ್ತೀರಿ. ಒಂದು 20 ಮಂದಿ ಕೆಲಸ ಕೊಡುವಷ್ಟು ಶಕ್ತಿಯುತ ವ್ಯಕ್ತಿ ಆಗ್ತೀರಿ, ಅಷ್ಟು ಧನವಂತರಾಗ್ತೀರಿ. ಹೌದು, ಇದನ್ನ ಸೌತ್ ಅಲ್ಲಿ ಅಂದ್ರೆ ನಾರ್ತ್ ಅಲ್ಲಿ ವಿಕ್ರಮಾದಿತ್ಯ ಅಂತಾರೆ, ಸೌತ್ ಅಲ್ಲಿ ಇದನ್ನ ಅಖಂಡ ಸಾಮ್ರಾಜ್ಯ ಯೋಗ ಅಂತಾರೆ. ಒಂದು ಸಾಮ್ರಾಜ್ಯ ಕಟ್ಕೋತೀರಿ, ಒಂದು ಫ್ಯಾಕ್ಟ್ರಿನೋ, ಒಂದು ಶಾಪು, ಒಂದು ಆಫೀಸು, ಒಂದು ಸ್ಕೂಲು, ಏನ್ ಬೇಕಾದ ನೀವು ಮಾಡ್ಕೋತೀರಿ. ಹೌದು, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲಿ ಭಾಗಿಯಾಗುವುದಲ್ಲದೆ
ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಅಂತಸ್ತು, ಸ್ಥಾನ, ಮಾನ ಈ ಎಲ್ಲವನ್ನು ಪಡ್ಕೊಳ್ಳೋದಲ್ಲದೆ ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರದಲ್ಲಿ ನೀವು ಎತ್ತರ ಸ್ಥಾನದಲ್ಲಿರ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಕಾಳಿದಾಸರು, ಮಹರ್ಷಿ ಕಾಳಿದಾಸರು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಇವೆರಡು ಯೋಗಗಳ ಬಗ್ಗೆ, ತಾವು ನೋಡಬಹುದು. ಹಾಂ, ನಾನು ಭಾಳ ಶಾರ್ಟಾಗಿ ಹೇಳಿದ್ದೀನಿ, ಅವರು ಭಾಳ ಚಂದ ಹೇಳಿದ್ದಾರೆ. ಆದರೆ ಇಲ್ಲಿ ಗುರು ಹಸ್ತಂಗತ ಆಗಿದ್ದಾನೆ, ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ಲಂಪಟ ದೋಷ, ಮೋಸ್ಟ್ ಡೇಂಜರಸ್ ದೋಷ. ಲಂಪಟ ದೋಷ ಅಂತ ಅದಕ್ಕೆ. ನೀವು 7 ಕ್ಯಾರೆಟ್ ಪಚ್ಚೆ ಇದು ಪುಷ್ಯರಾಗ ಹಾಕೊಂಡ್ರೆ ಅದು ಬೇರೆ. ಮತ್ತೆ ನೋಡಿ, ಇಲ್ಲಿ ನೀಚ ಕೇತು, ಇವನು ನೀಚ, ಅವನಲ್ಲಿ ಈ ಜಾಗದಲ್ಲಿ ಅತಿ ದೊಡ್ಡ ನೀಚ. ಲಂಪಟ ದೋಷದಲ್ಲಿ ಹೆಣ್ಣಿನಿಂದ ಮೋಸ ಆಗ್ಬೋದು, ಇಲ್ಲ ಹೆಣ್ಣಿಗೆ ನೀವು ಮೋಸ ಮಾಡ್ಬೋದು, ಇಲ್ಲ ಹೊನ್ನನ್ನು ಕಳ್ಕೋಬಹುದು, ಇಲ್ಲ ಮಣ್ಣನ್ನು ಕಳ್ಕೋಬಹುದು, ಇಲ್ಲ ಜೂಜಾಡ್ಬೋದು, ಇಲ್ಲ ನೆಮ್ಮದಿ ಕಳ್ಕೋಬಹುದು, ಇಲ್ಲ ಸುಖ ಕಳ್ಕೋಬಹುದು. ಇವೆಲ್ಲವೂ ಲಂಪಟ ದೋಷಗಳಾಗ್ತವೆ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ರಾಹು ಕೇತು ನಿಮ್ಮನ್ನು ಯಾವತ್ತೂ ಬಿಡಲ್ಲ. ಯಾಕಂದ್ರೆ ನೀಚ ಕೇತು, ನೀಚ ರಾಹು. ಅದು ಶುಕ್ರನ ಜೊತೆ ದುಡ್ಡಕ್ಕರು ಕಳ್ಕೊತೀರ, ನೀವು ಹಣ ಕಳ್ಕೊತೀರ, ಆಸ್ತಿ ಕಳ್ಕೊತೀರ, ದುಡ್ಡು ಕಳ್ಕೊತೀರ, ಹೆಣ್ಣಿನಿಂದ ಮೋಸ ಆಗ್ಬೋದು, ಇವೆಲ್ಲವೂ ಆಗುತ್ತೆ. ಯಾಕಂದ್ರೆ 4ನೇ ಮನೆ ಗುರು ಬುಧ ನೀಚ ಇದ್ದಾನೆ. ದ ಮೋಸ್ಟ್ ಡೇಂಜರಸ್ ಜಾತಕ ನಿಮ್ಮದು. ನೀವು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ ರೀ, ಇಂಪಾಸಿಬಲ್. ಒಂದು ವೇಳೆ ನೀವು ಏನಾದರೂ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇ ಕರೆ ಆದರೆ ಇಲ್ಲಿ ವಿಪರೀತ ರಾಜಯೋಗ ಆಗುತ್ತೆ. ವಿಪರೀತ ರಾಜಯೋಗ ಯಾವಾಗ ಆಗೋದು? ಗುರುನ ನೀವು ಆಕ್ಟಿವೇಟ್ ಮಾಡ್ಕೊಂಡಾಗ, ಪುಷ್ಯರಾಗ ಹಾಕೊಂಡಾಗ. ನೋಡಿ, ವಿಚಿತ್ರ ಆದರೂ ಸತ್ಯ, ವಿಪರೀತ ರಾಜಯೋಗ ಜಸ್ಟ್ ಒಂದು ಗೆಸ್ ಕೊಡ್ತೀನಿ ನಾನು. 20 ವರ್ಷ ಇರುತ್ತೆ, 18 ವರ್ಷ ತಗೋತೀನಿ ನಾನು ಕ್ಯಾಲ್ಕುಲೇಷನ್ಗೋಸ್ಕರ. ಡಿವೈಡೆಡ್ ಬೈ 3, 3 1 3 6 6 ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತಾರೆ. ಅದು ಯಾವ ಲೆವೆಲ್ ಅಂದರೆ ನರಕ ಮನೆಯಲ್ಲೇ ಬಂದು ಉಳ್ಕೊಂಡಿದ್ದೇನೆ ಅನ್ಬೇಕು, ಆ ಲೆವೆಲ್. ಇನ್ನು 6 ವರ್ಷ ಅನ್ಲಿಮಿಟೆಡ್ ಲಾಭ, ಇನ್ನು 6 ವರ್ಷ ರಿಲ್ಯಾಕ್ಸೇಷನ್. ಈ ಅನ್ಲಿಮಿಟೆಡ್ ಲಾಭ ಇದೆಯಲ್ಲ, ಮುಟ್ಟಿದ್ದೆಲ್ಲ ವಜ್ರ ಬೈಡೂರೇ, ನಡೆದಿದ್ದೆಲ್ಲ ಚಿನ್ನದ. ಜೀವನವುದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ ಎಲ್ಲವನ್ನೂ ಈ 6 ವರ್ಷದಲ್ಲಿ ತಗೋತೀರ. ಆದರೆ ರಾಹುಕೇತು ಶಾಂತಿ ಆಗಬೇಕು. ರಾಹುಕೇತು ಶಾಂತಿ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ಐ ಆಮ್ ಟೆಲಿಂಗ್ ಯು ವಿಲ್ ಬಿ ಸಫರಿಂಗ್. ಎಲ್ಲದಕ್ಕಿಂತ ವಿಚಿತ್ರ ಆದರೂ ಸತ್ಯ ಏನು ಗೊತ್ತಾ? ಪರಿವರ್ತನಾ ಯೋಗ ಇದೆ ಇಲ್ಲಿ. ಕುಜನ ಮೇಲೆ ಸೂರ್ಯ, ಸೂರ್ಯನ ಮೇಲೆ ಇದು ದೊಡ್ಡ ರಾಜಯೋಗ. ಇದು ಗಜಕೇಸರಿ ಯೋಗದಷ್ಟೇ ಶ್ರೇಷ್ಠ ರಾಜಯೋಗ. ಬಟ್ ಇಲ್ಲೇ ಇವನು 5 ಮತ್ತು 10ನೇ ಭಾವದ ಫಲ ಕೊಡ್ತೇನೆ ಅಂತ ಹೇಳಿದೆ ನಾನು. 9ನೇ ಭಾವದ ಫಲ ಕರೆಕ್ಟಾ? ಆಲ್ರೆಡಿ ಒಂದು ಹೇಳಿಬಿಟ್ಟಿದ್ದೀನಿ 5, 9. ಬಟ್ ಪರಿವರ್ತನಾ ರಾಜಯೋಗ ಅತಿ ಶ್ರೇಷ್ಠ ರಾಜಯೋಗ. ಹೌದು, ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ಅವರು. ಅವ್ರಿಗೆ ಕಷ್ಟನೇ ಕಡಿಮೆ ಪರಿವರ್ತನಾ ರಾಜಯೋಗದಲ್ಲಿ. ಗಜಕೇಸರಿ ಯೋಗದಷ್ಟೇ ಶ್ರೇಷ್ಠ ರಾಜಯೋಗ. ಯಾರ ಜಾತಕದಲ್ಲಿ ಪರಿವರ್ತನಾ ರಾಜಯೋಗ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಅದು ಅಲ್ಲದೇನೆ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಅಂತಸ್ತು ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಕಳಿಸ್ತಾರೆ. ಕಾಳಿದಾಸರು, ಮಹರ್ಷಿ ಕಾಳಿದಾಸರು ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಈ ಪರಿವರ್ತನಾ ಯೋಗದ ಬಗ್ಗೆ. ಬಹಳ ದೊಡ್ಡ ರಾಜಯೋಗ ಇದು. ಇದು ಗಜಕೇಸರಿ ಯೋಗದಷ್ಟೇ. ಇಲ್ಲಿ ಚಂದ್ರನ ಆಟ ನಡೆಯಲ್ಲ, ಕುಜನ ಮುಂದೆ ಚಂದ್ರನ ಆಟ ನಡೆಯಲ್ಲ, ಅವನು ತಟಸ್ಥನಾಗ್ತಾನೆ.
ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ದೊಡ್ಡ ರಾಜಯೋಗ ರೀ ಪರಿವರ್ತನ ರಾಜಯೋಗ, ಬಹಳ ದೊಡ್ಡ ರಾಜಯೋಗ. ಇದೊಂದು ಯೋಗ ಸಾಕು. ವಿಕ್ರಮಾದಿತ್ಯ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, 5ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ, ಅದು ಶ್ರೇಷ್ಠ ಮಹಾಲಕ್ಷ್ಮಿ. 4 ರಾಜಯೋಗಗಳು. ಅದು ಈ ದೊಡ್ಡ ರಾಜಯೋಗನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ನಾನು ಹೇಳಿದ್ದನ್ನು ಮಾಡ್ಕೊಳ್ಳಿ. ದಯವಿಟ್ಟು ಹೇಳೋದು, 1 ಡಿಗ್ರಿ ಇದ್ದಾನೆ, 7 ಕ್ಯಾರೆಟ್ ನೀಲ ಹಾಕಿ, ಬಹಳ ಒಳ್ಳೆಯದು ನಿಮಗೆ. ಹೌದು, ತಾತ್ಕಾಲಿಕ ಮಿತ್ರ ಆದರೂ ಸಹ ಅವನು ಉಚ್ಚ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಅವನು ನೋಡಿ 2, 3 ಹಾಗೂ 11ನೇ ಭಾವದ ಫಲವನ್ನು ಕೊಡ್ತಾನೆ. ಹೌದು, ಏನು 2ನೇ ಭಾವದ ಫಲ? ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಇರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವು ಯಾವತ್ತೂ ವ್ಯತ್ಯಾಸ ಆಗೋದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಸ್ವಚ್ಛಂದವನ್ನು ಮೆರಿತೀರಿ. ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟಿದ್ರು ಬಹಳ ಎತ್ತರಕ್ಕೆ ಹೋಗ್ತೀರಿ. ಇನಿಷಿಯಲಿ ಬಹಳ ಒಳ್ಳೆ ಸ್ಟಡಿ ಮಾಡ್ತೀರಿ. ಮಾತಿನಲ್ಲಿ ವಚನತ್ವ ಹಾಗೂ ಧಾಟಿ ಇರುತ್ತೆ. ಅದು ಒಂದು ಸಂಸ್ಕಾರ, ನೆಮ್ಮದಿ ಹಾಗೂ ಜ್ಞಾನ ಇರುತ್ತೆ. ಆದರೆ ಒಂದು ಹೇಳ್ತೀನಿ, ಶನಿ ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟ್. ಇದು 2ನೇ ಭಾವದ ಫಲ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ಪರಾಕ್ರಮ ಇರುತ್ತೆ, ಬಹಳ ಧೈರ್ಯವಂತರಿರ್ತೀರಿ, ಯಾರಿಗೂ ಹೆದರಲ್ಲ, ಯಾವ ಕಷ್ಟಕ್ಕೂ ಹೆದರೋದಿಲ್ಲ. ಆಟಗಳಲ್ಲಿ ರುಚಿ ಇರುತ್ತೆ, ಕೆಲಸದಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ, ಬಹಳ ಹಾರ್ಡ್ ವರ್ಕರ್ ಆಗಿರ್ತೀರಿ. ಯಾವುದೇ ಕಾಂಪಿಟೇಷನ್ ಅಂತ ಬಂದರೂ ಸೋಲು ಅಂಕರು ನಿಮ್ಗೆ ಆಗೋದಿಲ್ಲ. ಬರವಣಿಗೆ, ಸಾಹಿತ್ಯ, ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಧರ್ಮವನ್ನು ನಂಬ್ತೀರಿ, ಬಹಳ ಮಾತಿನಲ್ಲಿ ಬಹಳ ಜಡತ್ವ ಇರುತ್ತೆ. ಈ ಟ್ಯಾಲೆಂಟನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾವುದೇ ಕೆಲಸ ಕೈ ಹಿಡಿದ್ರು ಅದನ್ನು ಮುಗಿಯೋವರೆಗೂ ಬಿಡೋಲ್ಲ. ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಕೋರ್ಟು ಕಚೇರಿಯಲ್ಲಿ ಗ್ಯಾರಂಟಿ ಗೆಲುವಾಗುತ್ತೆ. ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ಇದು 3ನೇ ಭಾವದ ಫಲ. ಅಕ್ಕ ತಂಗಿಯರ ಜೊತೆಗೆ ಬಹಳ ಸಂಬಂಧ ಚೆನ್ನಾಗಿರುತ್ತೆ, ಲಾಭದಲ್ಲಿ ಜೀವನ ಮಾಡ್ತೀರಿ, ಸಣ್ಣ ಪುಟ್ಟ ತಿರುಗಾಟಗಳಲ್ಲಿ ಲಾಭ ಆಗುತ್ತೆ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಸಣ್ಣ ಪುಟ್ಟ ರೋಗದಿಂದ ದೂರ ಇರ್ತೀರಿ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ, ಗ್ರೋತ್ ಆಗ್ತಾ ಹೋಗ್ತೀರಿ, ದುಡ್ಡು ಆಭರಣ ಹಣವನ್ನು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಅದು ಅಲ್ಲದೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇರ್ತಾರೆ. ಇದು 11ನೇ ಭಾವದ ಫಲ. ದಿಸ್ ಇಸ್ ಎಕ್ಸ್ಟ್ರಾವರ್ಡಿನರಿ. ಏನಿಲ್ಲ, 7 ಕ್ಯಾರೆಟ್ ನೀಲ ಬೇಕು ನಿಮಗೆ ಅಷ್ಟೇ. ನೀಲ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪಚ್ಚೆ ಹಾಕಲಿಲ್ಲ ಅಂದರೆ ಜೀವನ ಹಾಳ. ಹೌದು, ಯಾಕಂದರೆ 12ನೇ ಮನೆಯಲ್ಲಿ ನೀಚ ರಾಹು ಇದ್ದಾನೆ. ಆರೋಗ್ಯದ ಸಮಸ್ಯೆ ಕೊಡುತ್ತೆ. ಇದು ಮಾತ್ರ ಕಡೆ ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ. ಈಗೇನೋ ಸಣ್ಣವರಿದ್ದೀರಿ, 2012, 2022, 13 ವರ್ಷ ನಿಮಗೆ ಏನೂ ಅನ್ಸಲ್ಲ. ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ. ಕಾರಣ 4ನೇ ಮನೆಯಲ್ಲಿ ನೀಚ ಬುಧ, ಅದರಲ್ಲಿ ರಾಹು ನೀಚ. ನೋಡಿ 3 ಮಂದಿ ನೀಚರು ಈ ಜಾತಕದಲ್ಲಿ. ಯಾಕೋ ಸ್ವಲ್ಪ ಟೈಮ್ ಭಾಳ ತೊಗೊಂಡೆ ಇವತ್ತು ನಾನು. ನೀಚ ರಾಹು, ನೀಚ ಕೇತು, ನೀಚ ಬುಧ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ ಕುಜ ಸೀದಾ 12ನೇ ಭಾವ ನೋಡ್ತಾನೆ. ವಿದೇಶಿ ಯೋಗ ಇದು. ಯಾಕಂದರೆ 5ನೇ ಮನೆ ಸ್ವಾಮಿ 12ನೇ ಮನೆ ನೋಡೋದೇನಿದೆಯಲ್ಲ, ಅದನ್ನು ವಿದೇಶಿ ಯೋಗ ಅಂತ ಕರಿತೀವಿ. ಫಾರಿನ್ ಹೋಗಿ ಸೆಟ್ಲ್ ಆಗ್ಬೋದು, ಇಲ್ಲ ಫಾರಿನ್ ಸ್ಟಡೀಸ್ಗೆ ಹೋಗ್ಬೋದು. ಅದಾದಮೇಲೆ ಸೀದಾ ನೋಡೋದೇ ಅವನು ನಿಮ್ಮ 3ನೇ ಭಾವ ಪ್ಲಸ್ 4ನೇ ಭಾವ. ಅದೇ ಗುರು ಸೀದಾ ನಿಮ್ಮ 9ನೇ ಭಾವ ನೋಡ್ತಾನೆ, ಸೀದಾ 11ನೇ ಭಾವ ನೋಡ್ತಾನೆ, ಅದು ನಿಮ್ಮನ್ನು ನೋಡ್ತಾನೆ. ದಯವಿಟ್ಟು ಪುಷ್ಯರಾಗ ಹಾಕಲೇಬೇಕು. ಅದೇ ಶನಿ ನೋಡಿ, ಅದೇ ಶನಿ ನೋಡಿ ಸೀದಾ ನಿಮ್ಮನ್ನು ನೋಡ್ತಾನೆ. ಅದಾದಮೇಲೆ ನಿಮ್ಮ 5ನೇ ಭಾವ ನೋಡ್ತಾನೆ.
ಅದಾದ್ಮೇಲೆ ಸೀದಾ ನಿಮ್ಮ ಅಷ್ಟಮಾನ ಹೋಗ್ತಾನೆ. 8ನೇ ಭಾವದ ಎಲ್ಲ ಶತ್ರುಗಳನ್ನು ನಾಶ ಮಾಡ್ತಾನೆ. ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಜಾತಕ ಬಹಳ ಚೆನ್ನಾಗಿದೆ. ನೀವಾಗೆ ಕೆಡಿಸ್ಕೊಂಡ್ರೆ ಕೆಡಿಸ್ಕೊತೀರ. ಇಲ್ಲಿ ಬೇಕಾಗಿರೋದು ಏನಪ್ಪ ಅಂದರೆ ಬುಧ ಶಾಂತಿ. ಹೌದಾ? ಪ್ಲಸ್ ನಾಗ ಪ್ರತಿಷ್ಠಾಪನೆ. ನಾಗ ಪ್ರತಿಷ್ಠಾಪನೆ ಎದಕ್ಕಂದ್ರೆ ರಾಹು ಕೇತು. ನಾಗ ಪ್ರತಿಷ್ಠಾಪನೆ ಎದಕ್ಕಂದ್ರೆ ರಾಹು ಕೇತುವೆ. ಬುಧ ಒಬ್ಬನೇ ಕೆಟ್ಟಿದ್ದಾನೆ, ಬೇರೆ ಯಾರೂ ಕೆಟ್ಟಿಲ್ಲ. ನಾನು ನಿಮ್ಗೆಲ್ಲ ಸೊಲ್ಯೂಷನ್ ಹೇಳಿಬಿಟ್ಟಿದ್ದೀನಿ ಈಗ ಆಲ್ರೆಡಿ. ಬನ್ನಿ ಹಾಗಾದರೆ ನವಮಾಶ ಏನು ಹೇಳ್ತೀವಿ ನೋಡೋಣ. 1, 5, 7, 9 ಕರೆಕ್ಟಾ? 1ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ 3ರಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ನೀಚ ಆಗಿದ್ದಾನೆ. 9ನೇ ಮನೆ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ. ನಾನೇನು ಹೇಳಿದೆ ನಿಮಗೆ, ದಾಂಪತ್ಯ ಸರಿ ಹೋಗುವುದಿಲ್ಲ. ಅಷ್ಟರೂ ಕೆಟ್ಟಿದ್ದಾರೆ. ಯಾರು 1, 5, 7, 9 4 ಗ್ರಹ ಕೆಟ್ಟಿದ್ದಾರೆ. ದಾಂಪತ್ಯ ಏನು ಮಾಡಿದ್ರು ಸರಿ ಹೋಗೋದಿಲ್ಲ. ತಾವು ದಯವಿಟ್ಟು ಬುಧ ಶಾಂತಿ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಟೋದು ಬಹಳ ಉತ್ತಮ. ಹೌದು, ಎಜುಕೇಷನ್ ಆಗುತ್ತೆ. ಯಾಕಂದ್ರೆ 5ನೇ ನೋಡಿ, 4ನೇ ಮನೆಯಲ್ಲಿ ಗುರು ಕುಜ ಇದ್ದಾನೆ. ರುಚಕ ಮಹಾಪುರುಷ ರಾಜಯೋಗ ಇದೆ. ಎಜುಕೇಷನ್ ಆಗುತ್ತೆ. ಎಜುಕೇಷನ್ ಏನು ತೊಂದರೆ ಇಲ್ಲ. ಕೆಲಸ ಗುರು ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಕುಜ ರಾಹು ಪೀಡಿತನಾಗಿದ್ದಾನೆ. ರಾಹು ಈಸ್ ಮೋಸ್ಟ್ ಡೇಂಜರಸ್. ನೋಡಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಕೆಲಸದಲ್ಲಿಯೂ ಸಹ ಒಳ್ಳೆ ಕೆಲಸ ಮಾಡಲ್ಲ ಅಂತ ಹೇಳುತ್ತೆ. ರಾಹು ನೀಚ, ಕೇತು ನೀಚ, ಅದು ಹೋಗಿ ಕುಜನ ಜೊತೆ ಬಂದಿದ್ದಾನೆ. ದಟ್ ಈಸ್ ಮೋಸ್ಟ್ ಡೇಂಜರಸ್. ಆ್ಯಕ್ಚುಲಿ ರುಚಕ ಮಹಾಪುರುಷ ರಾಜಯೋಗ ಆಗೋದನ್ನು ಕೆಡಿಸಿದ್ದಾನೆ. ನಾಗ ಪ್ರತಿಷ್ಠಾಪನೆ ಏನಾದರೂ ಆದರೆ 100% ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಜಾತಕ ಹೇಳ್ತಾ ಇದೆ. ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ನೀವು ಇದ್ದೀರಾ ಅಂತ ನೋಡೋಣ. ಶುಕ್ರ ದಶೆಯಲ್ಲಿದ್ದೀರಾ, ವಿಪರೀತ ರಾಜಯೋಗದಲ್ಲಿದ್ದೀರಾ. 28ಕ್ಕೆ ಚೇಂಜ್ ಆಗುತ್ತೆ ನಿಮ್ಮ ಜೀವನ. 28ರ ತನಕ ಕಷ್ಟನೇ ನಿಮಗೆ, ಸ್ವಲ್ಪ ಮೈಲ್ಡೇ ಅನಾರೋಗ್ಯನೇ. ಹಾಗಾಗಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಬುಧ ಶಾಂತಿ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ, ಪ್ಲಸ್ ನೀಲ ಹಾಕೊಳ್ಳಿ. ಭಾಳ ಒಳ್ಳೆಯದಾಗುತ್ತೆ. ಜಾತಕ ಭಾಳ ಚೆನ್ನಾಗಿದೆ, ಅಷ್ಟೇ ಕೆಟ್ಟಿದೆ. ಆ 3 ಗ್ರಹ ಬುಧ ಮತ್ತು ಕೇತು ರಾಹು ನೀಚ ಆಗಿದ್ದರಿಂದ ಭಾಳ ತೊಂದರೆಗೀಡು ಮಾಡ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡಿಕೊಂಡು ತಾವು ದಯವಿಟ್ಟು ನಾ ಹೇಳೋದನ್ನು ನಡೆಸ್ಕೊಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.